2024 ಜುಲೈ 16ರಂದು ಸೂರ್ಯ ಶನಿ ಸಂಯೋಗದಿಂದಾಗಿ ಷಡಷ್ಟಕ ಯೋಗ ರೂಪುಗೊಳ್ಳಲಿದೆ. ಇದರಿಂದ 5 ರಾಶಿಯವರಿಗೆ ಸಾಕಷ್ಟು ಕಷ್ಟಗಳು ಎದುರಾಗಲಿದೆ. ಅಪಾಯಕಾರಿ ಷಡಷ್ಟಕ ಯೋಗದಿಂದ ಯಾವ ರಾಶಿಗೆ ಅಶುಭವಾಗಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ವೀಡಿಯೋಸು ನೀವು ಮೊದಲೇ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಆ 5 ರಾಶಿ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ. ಜುಲೈ 16ರ ರಾತ್ರಿ 11:08ಕ್ಕೆ ಸೂರ್ಯ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಕಟಕ ರಾಶಿಯನ್ನು ಪ್ರವೇಶಿಸಲಾಗಿದೆ. ಶನಿದೇವ ಪ್ರಸ್ತುತ ಕುಂಭ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ. ಯಾವುದೇ ಗ್ರಹದ ರಾಶಿ ಬದಲಾವಣೆಯು ಎಲ್ಲ ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಯಾವುದೇ ಗ್ರಹದ ರಾಶಿ ಅಥವಾ ನಕ್ಷತ್ರ ಪುಂಜವು ಬದಲಾದಾಗಲೆಲ್ಲ ಅದು ಅನೇಕ ರೀತಿಯ ಯೋಗ ಮತ್ತು ಸಂಯೋಗವನ್ನು ಸೃಷ್ಟಿ ಮಾಡುತ್ತದೆ. ಸೂರ್ಯ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಈ 2 ಗ್ರಹಗಳು 6ನೇ ಮತ್ತು 8ನೇ ಮನೆಯಲ್ಲಿ ಚಲಿಸಿರುವುದರಿಂದ ಷಡಷ್ಟಕ ಯೋಗ ನಿರ್ಮಾಣಗೊಳ್ಳಲಿದೆ. ಜ್ಯೋತಿಷ್ಯದ ಪ್ರಕಾರ ಷಡಷ್ಟಕ ಯೋಗವನ್ನು ಅಶುಭ ಯೋಗ ಎಂದು ಹೇಳಲಾಗುತ್ತದೆ. ಈ ಯೋಗದಿಂದಾಗಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ದುಃಖ, ಆತಂಕ, ರೋಗ ಮತ್ತು ವಿವಿಧ ರೀತಿಯ ಸಂಕಷ್ಟಗಳನ್ನು ಎದುರಿಸುತ್ತಾರೆ. ಷಡಷ್ಟಕ ಯೋಗದ ನಿರ್ಮಾಣದಿಂದಾಗಿ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ. 5 ರಾಶಿ ಯಾವುದು ಎಂದು ತಿಳಿಯೋಣ. ಮೊದಲನೆಯ ರಾಶಿ ಮೇಷರಾಶಿ, 2ನೆಯ ರಾಶಿ ಧನಸ್ಸು ರಾಶಿ, 3ನೆಯ ರಾಶಿ ವೃಷಭ ರಾಶಿ, 4ನೆಯ ರಾಶಿ ಕುಂಭರಾಶಿ, 5ನೆಯ ರಾಶಿ ಮೀನರಾಶಿ. ಈ 5 ರಾಶಿಯವರಿಗೆ ಸೂರ್ಯ ಶನಿ ಸಂಯೋಗದಿಂದ ಅಶುಭವನ್ನು ತರಲಿದೆ. ಇದರಿಂದ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ.